ಸಂಡೇ ಅಂತಂದರೆ ಏನಾದರೂ ಸ್ಪೆಷಲ್ ಇರಲೇಬೇಕು ಅಲ್ವಾ? ಅದರಲ್ಲೂ ಸಂಜೆ ಹೊತ್ತಾಯಿತು ಅಂತಂದರೆ ಏನಾದರೂ ಸ್ನ್ಯಾಕ್ಸನ್ನು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅದರಲ್ಲೂ ಸ್ಪೆಷಲ್ಲಾಗಿ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ಆಗಿದ್ರಂತೂ ಹೇಳೋದೇ ಬೇಡ. ಮಕ್ಕಳಿಗೂ ಕೂಡ ಮನೆಯಲ್ಲಿ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ತಾ ಇದ್ದರೆ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಯಾವುದೇ ಕಿರಿಕಿರಿ ಕೂಡ ಇರಲ್ಲ ಅಲ್ವಾ? ಸಿಂಪಲ್ಲಾಗಿ ಇವತ್ತು ಸ್ಟ್ರೀಟ್ ಫುಡ್ ಸ್ಟೈಲ್ನಲ್ಲಿ ಗೋಬಿ ಮಂಚೂರಿಯನ್ನ ಯಾವ ರೀತಿ ಮಾಡ್ಕೋಬೋದು ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ಒಂದು ಗೋಬಿ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅನ್ನುವಂಥದ್ದನ್ನು ಇವಾಗ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಒಂದು ಗೋಬಿಯನ್ನು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ನೀಟಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಮೊದಲು ಗೋಬಿಯನ್ನು ಯಾವ ಸೈಜ್ಗೆ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ತೊಗೊಳ್ಳೋದು. ಅಂದರೆ ಈ ಗೋಬಿಯನ್ನು ನಾವು ಬೇಯಿಸ್ಕೊಳ್ಳುವಂತಹ ಟೈಮಲ್ಲಿ ಅದರದ್ದು ಕ್ವಾಂಟಿಟಿ ಏನಿರುತ್ತಲ್ವ ಸೈಜ್ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿಕೊಂಡ್ರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಇದರಲ್ಲಿ ಕಣ್ಣಿಗೆ ಕಾಣಿಸದೇ ಇರುವಂತಹ ಹಲವು ಕೀಟ ಇರ್ಬೋದು, ಸಣ್ಣ ಸಣ್ಣ ಕ್ರಿಮಿಗಳೆಲ್ಲ ಇರುತ್ತೆ. ಹಾಗಾಗಿ ಮತ್ತು ಇದನ್ನು ಬೆಳೆಸೋವಾಗಲೂ ಅಷ್ಟೇ ತುಂಬಾ ಔಷಧಿಗಳನ್ನೆಲ್ಲ ಸಿಂಪಡಿಸಿರ್ತಾರಲ್ವ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಸೈಜಲ್ಲಿ ಗೋಬಿಗಳು ಏನು ಸಿಕ್ಕಿದೆ ಅಲ್ವಾ, ಇದನ್ನು ಇವಾಗ ನಾನು ಮೊದಲು ತಣ್ಣೀರಲ್ಲಿ ಒಂದು 4ರಿಂದ 5 ಬಾರಿ ಆದರೂ ತೊಳೆದು ತೊಗೊಳ್ತಾ ಇದ್ದೀನಿ. ಈ ರೀತಿ ತೊಳ್ಕೊಳ್ಳೋದ್ರಿಂದ ಮೇಲೆ ಮೇಲೆ ಇರುವಂತಹ ಮಣ್ಣಿನ ಅಂಶ ಇರ್ಬೋದು, ಕೆಲವೊಂದು ಕೀಟಾಣುಗಳೆಲ್ಲ ಅವಾಯ್ಡ್ ಆಗುತ್ತೆ ತಣ್ಣೀರಲ್ಲಿ ಮೊದಲು 1-2 ಸರಿ ತೊಳ್ಕೊಳ್ಳೋದ್ರಿಂದ. ನಂತರ ನೋಡಿ ಒಂದು ಕಡೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಕುದೀತಾ ಇದೆ ನೀರು ಕೂಡ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ತೊಳೆದು ತೊಗೊಂಡಿರುವಂತಹ ಗೋಬಿಯನ್ನು ಕೂಡ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಈ ಬಿಸಿ ನೀರಿನಲ್ಲಿ ಒಂದು 10 ನಿಮಿಷ ನೆನೆಸಿ ಕೂಡ ಇಡ್ಬೋದು, ಅಥವಾ ಒಂದು 2ರಿಂದ 3 ನಿಮಿಷ ಈ ಗೋಬಿಯನ್ನು ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿ ಇರುವಂತಹ ಹುಳುಗಳೇನಾದರೂ ಇತ್ತು ಅಂತಂದರೆ ಸಾಯುತ್ತೆ. ಹಾಗೆಯೇ ತುಂಬ ಕ್ಲೀನ್ ಆಗುತ್ತೆ ಮತ್ತು ಗೋಬಿ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ವಾ. ನಮಗೆ ಎಣ್ಣೆಯಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು ಅಂತಂದರೆ ಗೋಬಿನ ಫಸ್ಟಲ್ಲಿ ನಾವು ಈ ರೀತಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು, ಅಥವಾ ಬಿಸಿ ನೀರಿನಲ್ಲಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಉಪ್ಪು ಮತ್ತು ಅರಿಶಿನವನ್ನು ಹಾಕಿರೋದ್ರಿಂದ ಅದರಲ್ಲಿರುವಂತಹ ಜರ್ಮ್ಸ್ ಎಲ್ಲ ಕ್ಲೀನಾಗಿ ಸಾಯುತ್ತೆ. ಹಾಗಾಗಿ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ನೀಟಾಗಿ ಇದನ್ನು ತೊಳೆದು ತೊಗೋಬೇಕಾಗತ್ತೆ. ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈ ಒಂದು ಗೋಬಿ ಸಾಫ್ಟ್ ಆಗಲಿ ಅಂತ. ಸುಮಾರು ಒಂದು 1/4% ಅಷ್ಟು ಗೋಬಿ ಸಾಫ್ಟಾಗಿ ಬೆಂದಿರುತ್ತೆ ಈ ಹಂತದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಗೋಬಿ ಬಿಸಿ ನೀರಿನಲ್ಲಿ. ಹಾಗೆಯೇ ಅದರಲ್ಲಿರುವಂತಹ ಜರ್ಮ್ಸ್ ಎಲ್ಲ ಆಲ್ಮೋಸ್ಟ್ ಈ ಟೈಮಲ್ಲಿ ಸತ್ತೋಗಿರುತ್ತೆ ಅಲ್ವಾ. ಮತ್ತೆ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ನಾನು ಮತ್ತೆ ಇದನ್ನು ತಣ್ಣೀರಿನಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಯಿಸ್ಕೊಂಡಂತಹ ಗೋಬಿಯನ್ನು ತಣ್ಣೀರಲ್ಲಿ ಮುಳುಗಿಸ್ಕೊಳ್ಳೋದ್ರಿಂದ ಏನು ಸಾಫ್ಟ್ ಆಗಿರುತ್ತಲ್ವ ಗೋಬಿ ಬೇಯಿಸ್ಕೊಳ್ಳೋವಾಗ ಮತ್ತೆ ಹಾರ್ಡ್ ಆಗುತ್ತೆ. ಅಂದರೆ ನಾವು ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋವಾಗ ಮಿಕ್ಸ್ ಮಾಡ್ಕೊಳ್ತೀವಲ್ವ, ಆವಾಗ ಮುರಿದು ಹೋಗಲ್ಲ. ಅದಕ್ಕೋಸ್ಕರ ಈ ರೀತಿ ಬೇಯಿಸ್ಕೊಂಡಿದ್ದಾದ ನಂತರ ಅದನ್ನು ಕ್ಲೀನಿಂಗ್ ಪ್ರೊಸೀಜರ್ ಅಂತಲೂ ಕೂಡ ಅಂದ್ಕೋಬಹುದು. ಅದರಲ್ಲಿರುವಂತಹ ಜರ್ಮ್ಸ್ ಎಲ್ಲ ಸತ್ತಿರುತ್ತೆ ಅಲ್ವಾ, ಸೊ ಅವೆಲ್ಲ ಹೋಗಬೇಕು ಅಂತ ಇನ್ನೊಂದು ಸತಿ ಈ ರೀತಿ ತೊಳೆದ್ಬಿಟ್ಟು ತಣ್ಣೀರಲ್ಲಿ ಡಿಪ್ ಮಾಡಿಕೊಂಡು ಮತ್ತೆ ಅದನ್ನು ಒಂದು ಹದಕ್ಕೆ ತಂದ್ಕೊಳ್ಬೇಕಾಗತ್ತೆ. ನಂತರ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾರ್ನ್ಫ್ಲೋರನ್ನು ಉಳಿಸ್ಕೊಂಡಿದ್ದೀನಿ. ಮತ್ತು ಏನು ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಬಗ್ಗೆ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಆ್ಯಡ್ ಮಾಡಿದ್ದೀನಿ. ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಬಟ್ ಕೋಟಿಂಗ್ ಚೆನ್ನಾಗಿರುತ್ತೆ. ಹಾಗಾಗಿ 1-2 ಸ್ಪೂನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ 1-2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ. ಹಾಗೆಯೇ ಖಾರಕ್ಕೆ ಇಲ್ಲಿ ನಾನು ಪೆಪ್ಪರ್ ಪೌಡರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ ಮಸಾಲೆಗಳನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇಲ್ಲ. ಕಲರ್ಗೋಸ್ಕರ ಕೆಲವರು ಯಾವ್ಯಾವುದೋ ಪ್ರಿಸರ್ವೇಟಿವ್ ಕಲರ್ನೆಲ್ಲ ಯೂಸ್ ಮಾಡ್ತಾರೆ, ಬಟ್ ಅದರ ಅವಶ್ಯಕತೆ ಏನೂ ಇರಲ್ಲ. ಜಸ್ಟ್ ಇಷ್ಟನ್ನೇ ಹಾಕ್ಕೊಂಡ್ರೂ ಟೇಸ್ಟಿಯಾಗಿ ಬರುತ್ತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೋಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಇದನ್ನೆಲ್ಲ ನೀರನ್ನು ಹಾಕೊಳ್ಳೋಕ್ಕಿಂತ ಮುಂಚೆನೇ ಡ್ರೈ ಇರುತ್ತಲ್ವ ಹಿಟ್ಟು, ಆ ಟೈಮಲ್ಲೇ ಒಂದ್ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಸೆಟ್ ಆಗುತ್ತೆ. ಬಟ್ ನಾನಿಲ್ಲಿ ಉಪ್ಪನ್ನು ಹಾಕೋದಕ್ಕೆ ಮರ್ತಿದ್ದೆ, ಹಾಗಾಗಿ ಮತ್ತೆ ಇವಾಗ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು
ಒಂದು ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಒಂದೇ ಸಲಕ್ಕೆ ನೀರನ್ನು ಹಾಕ್ಕೊಂಡು ತೀರಾ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಗೋಬಿಯ ಮೇಲೆ ಕೋಟಿಂಗ್ ಕರೆಕ್ಟಾಗಿ ನಿಲ್ಲಬೇಕು ಅಂತಂದರೆ ನಾವು ಮಿಕ್ಸ್ ಮಾಡ್ಕೊಳ್ಳುವಂತಹ ಈ ಮಸಾಲೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ತಾ ಈ ಹದಕ್ಕೆ ಇವಾಗ ಕಲಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಕೈಯಿಂದ ನಾವು ಮೇಲೆ ಎತ್ತಿದಾಗ ಸಲೀಸಾಗಿ ಜಾರಬೇಕು. ಈ ಒಂದು ಬ್ಯಾಟರ್ ಇದೆ ಅಲ್ವಾ, ತುಂಬಾ ನೀಟಾಗಿ ಬ್ಲೆಂಡ್ ಆಗಿದೆ ಇವಾಗ ಎಲ್ಲ ಕಡೆಯಲ್ಲೂ. ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಂತಹ ಗೋಬಿಯ ಪೀಸ್ಗಳೇನಿತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫೋರ್ಸ್ಫುಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಗೋಬಿ ಮುರಿದೋಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೇಲಿಂದ ಮೇಲೆ ಈ ರೀತಿ ಲೈಟಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಎಲ್ಲ ಗೋಬಿಗಳ ಮೇಲೂ ಕೂಡ ಮಸಾಲೆ ಕೋಟಿಂಗ್ ಚೆನ್ನಾಗಿ ಆಗಬೇಕು. ಆ ರೀತಿನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂತ. ಪ್ರತಿಯೊಂದು ಗೋಬಿ ಮೇಲೆಯೂ ಕೂಡ ಈ ರೀತಿ ಮಸಾಲೆ ಕೂತ್ಕೋಬೇಕು, ಆವಾಗಲೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗೋಬಿ ಮಂಚೂರಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತಲ್ವ, ಒಂದು ಅರ್ಧ ಗಂಟೆ ಕಾಲ ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಅಂದರೆ ಬೇರೆ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋವಷ್ಟು ಹೊತ್ತು ಇದು ನೆನೀತಾ ಇರಲಿ. ಈ ಕಡೆಯಲ್ಲಿ ಮಿಕ್ಕಂತಹ ಕಾರ್ನ್ಫ್ಲೋರ್ ಏನಿತ್ತಲ್ವ ಅದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಉಪ್ಪು ಮತ್ತು 1/4 ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕಾರ್ನ್ಸ್ಲರಿಯನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಲಾಸ್ಟಲ್ಲಿ ಯೂಸ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಕಲರ್ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆಯಲ್ಲಿ ನೋಡಿ ಒಂದು 10 ನಿಮಿಷ ಕಳೆದಿದೆ. ಇವಾಗ ಈ ಗೋಬಿಯನ್ನು ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಅಲ್ವಾ, ಮಸಾಲೆಯನ್ನೆಲ್ಲ ಎಳ್ಕೊಂಡು. ಫ್ರಿಜ್ಜಲ್ಲಿ ಇಡಬೇಕಾದ ಅವಶ್ಯಕತೆ ಏನಿಲ್ಲ, ಹೊರಗಡೆ ಇಟ್ಟರೂ ಸೆಟ್ ಆಗಿರುತ್ತೆ. ಹಾಗೆಯೇ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಎಣ್ಣೆ ಕಾದಿದೆ. ಮೊದಲು ನಾವು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ಟು ನಂತರ ಲೋ ಫ್ಲೇಮ್ಗೆ ತಂದ್ಕೋಬೇಕಾಗತ್ತೆ. ನಂತರ ಒಂದೊಂದೇ ಗೋಬಿಯ ಪೀಸ್ಗಳನ್ನ ಈ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆಯಿಂದ ಜ್ಯೂಸಿಯಾಗಿ ಅಷ್ಟೇ ಸಾಫ್ಟಾಗಿರುತ್ತೆ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಗೋಬಿಗಳು ನಮಗೆ ಸಿಗುತ್ತೆ. ಗೋಬಿಯನ್ನು ಫ್ರೈ ಮಾಡ್ಕೊಳ್ಳೋವಾಗ ಸಾಧ್ಯ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಳಗಡೆಯಿಂದ ಹಸಿಯಾಗಿರುತ್ತೆ, ಹೊರಗಡೆ ಮಾತ್ರ ಸೀದೋದ ಥರ ಬೆಂದಿದೆ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಒಂದು 5 ನಿಮಿಷ ನಾನು ಯಾವುದೇ ಒಂದು ಸೌಟನ್ನು ಏನನ್ನು ಯೂಸ್ ಮಾಡ್ದಲೇ ಗೋಬಿಯನ್ನು ಅದರಷ್ಟಕ್ಕೆ ಅದಕ್ಕೆ ಬೇಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಕ್ರಿಸ್ಪಿಯಾಗಿ ಎಲ್ಲ ಕಡೆಯಲ್ಲೂ ಬೆಂದಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಸೌಟನ್ನು ಯೂಸ್ ಮಾಡಿಕೊಂಡು ಮಗ್ಚಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆಯಲ್ಲೂ ಈಕ್ವಲ್ ಆಗಿ ಬೇಯಬೇಕು. ಹಾಗೆಯೇ ಗೋಬಿ ಮುಳುಗುವಷ್ಟು ಎಣ್ಣೆ ಇದರಲ್ಲಿ ಇರಲೇಬೇಕು. ಇಲ್ಲ ಅಂತಂದರೆ ಮೇಲೆ ಸ್ವಲ್ಪ ಹಸಿಯ ಹಿಟ್ಟು ಹಾಗೆ ಇದ್ಬಿಟ್ಟು ತಿನ್ನೋವಾಗ ಹಸಿ ವಾಸನೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಎಣ್ಣೆನ ಕೂಡ ಹಾಕ್ಕೊಂಡು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 6-7 ನಿಮಿಷಕ್ಕೆಲ್ಲ ನೀಟಾಗಿ ಫ್ರೈ ಆಗಿಬಿಡುತ್ತೆ. ಇದೆಲ್ಲ ಆಲ್ರೆಡಿ ನಾವು ಒಂದು 1/4 ಭಾಗದಷ್ಟು ಬೇಯಿಸ್ಕೊಂಡಿರ್ತೀವಲ್ವ, ಹಾಗಾಗಿ ಒಳಗಡೆಯಿಂದ ಸಾಫ್ಟಾಗಿದ್ದೇ ಇರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕಲರ್ಫುಲ್ ಆಗಿರುವಂತಹ ಗೋಬಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯ್ತಾ ಇದೆ ಅಂತ. ಈ ಟೈಮಲ್ಲಿ ನಾನು ಒಂದು ಟಿಶ್ಯೂ ಪೇಪರನ್ನು ಕವರ್ ಮಾಡಿರುವಂತಹ ಪ್ಲೇಟ್ಗೆ ಈ ಎಲ್ಲ ಗೋಬಿಗಳನ್ನೂ ತೆಗೆದು ತೊಗೊಳ್ತಾ ಇದ್ದೀನಿ. ಸೆಕೆಂಡ್ ಬ್ಯಾಚಲ್ಲೂ ಕೂಡ ಮತ್ತೆ ಇರುವಂತಹ ಗೋಬಿಗಳನ್ನ ಕರೆದು ತೊಗೊಳ್ಬೇಕಲ್ವ, ಅದಕ್ಕೋಸ್ಕರ ಇವಾಗ ಇದನ್ನು ತೆಗೆದು ತೊಗೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಟಿಶ್ಯೂ ಪೇಪರ್ನಲ್ಲಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಎಕ್ಸಸ್ ಆಯಿಲ್ ಏನಾದರೂ ಇತ್ತು ಅಂತಂದರೆ ಎಲ್ಲವನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅಲ್ವಾ, ಹಾಗಾಗಿ ಆಯಿಲಿ ಅಂತ ಕೂಡ ಅನ್ನಿಸ್ತಾ ಇರಲ್ಲ. ಡೈರೆಕ್ಟಾಗಿ ಇವಾಗ ಒಂದು ಟಿಶ್ಯೂ ಪೇಪರ್ ಸೆಟ್ ಮಾಡಿರುವಂತಹ ಪ್ಲೇಟ್ಗೆ ಇದನ್ನೆಲ್ಲ ತೆಗೆದು ಇಟ್ಬಿಟ್ಟು ಸೆಕೆಂಡ್ ಬ್ಯಾಚಲ್ಲಿ ಉಳಿದಿರುವಂತಹ ಗೋಬಿಗಳನ್ನ ಸೇರಿಸ್ಕೊಂಡು ಕರೆದು ತೊಗೊಳ್ತಾ ಇದ್ದೀನಿ. ಫೈನಲಿ 2 ಬ್ಯಾಚಲ್ಲಿ ಸೇರಿ ಕರೆದಂತಹ ಗೋಬಿಗಳು ಇಷ್ಟು ಪ್ರಮಾಣದಲ್ಲಿ ಸಿಕ್ಕಿವೆ. ಇದಕ್ಕೆ ಇವಾಗ ನೆಕ್ಸ್ಟ್ ಒಗ್ಗರಣೆಯನ್ನು ಯಾವ ರೀತಿ ಮಾಡೋದು ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಗೋಬಿಯನ್ನು ಕರೆದಿರುವಂತಹ ಎಣ್ಣೆ ಏನಿತ್ತಲ್ವ ಅದರಲ್ಲೇ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ತಾ ಇದ್ದ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಬೆಳ್ಳುಳ್ಳಿಯ ಪೀಸ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿಯ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನೋಡೋದಕ್ಕೂ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಬೆಳ್ಳುಳ್ಳಿ ಎಲ್ಲ ತುಂಬಾ ಸಾಫ್ಟಾಗಿ ಬೇಯ್ತಾ ಬರುತ್ತಲ್ವ, ಆ ಟೈಮಲ್ಲಿ ಇದಕ್ಕೆ ಒಂದು 2-3 ಹಸಿಮೆಣಸಿನ್ಕಾಯಿಗಳನ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣಸಿನ್ಕಾಯಿಗಳನ್ನ ಚಿಕ್ಕದಾಗಿ ರೌಂಡ್ ಶೇಪಲ್ಲೂ ಕೂಡ ಕಟ್ ಮಾಡ್ಕೋಬಹುದು. ನಮ್ಮ ಮನೆಯಲ್ಲಿ ಮಕ್ಕಳು ಚಿಕ್ಕವರೆಲ್ಲ ತಿಂತಾರಲ್ವ, ಅದಕ್ಕೋಸ್ಕರ ನಾನು ಎತ್ತಿಡೋದಕ್ಕೆ ಈಸಿ ಆಗಲಿ ಅಂತ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಸಾಫ್ಟ್ ಆಗ್ತಾ ಬಂತು. ಈ ಟೈಮಲ್ಲಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಈ ರೀತಿ ಸ್ವಲ್ಪ ಸ್ಲೈಸಸ್ ಸ್ವಲ್ಪ ದೊಡ್ಡದಾಗಿ ಇರೋ
ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬಾ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ಸ್ವಲ್ಪ ಕ್ರಂಚಿ ಆಗಿರಬೇಕು. ಒಂದು ಹಾಫ್ ಬಾಯ್ಲ್ ಆದರೆ ಸಾಕಾಗುತ್ತೆ. ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿ, ಗೋಬಿಯಲ್ಲಿ ಕ್ರಂಚಿ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ ಇರ್ಬೋದು ಅಥವಾ ಇವಾಗ ಕ್ಯಾಪ್ಸಿಕಮ್ಮನ್ನು ಏನು ಯೂಸ್ ಮಾಡ್ಕೊಳ್ತೀನಲ್ವ ಅದನ್ನು ಕೂಡ ಕ್ರಂಚಿ ಆಗಿರೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ಬೇಯಿಸ್ಕೊಳ್ತಾ ಇಲ್ಲ. ಇವೆಲ್ಲನೂ ಸಾಫ್ಟ್ ಆಗ್ತಾ ಬರ್ತಿದ್ದಾಗೇ ಇವಾಗ ಕ್ಯಾಪ್ಸಿಕಮನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಫ್ಲೇವರನ್ನು ಚೆನ್ನಾಗಿ ಕೊಡುತ್ತೆ. ಹಾಗೆಯೇ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇರುತ್ತಲ್ವ, ಕ್ರಂಚಿ ಫ್ಲೇವರಲ್ಲಿ ತುಂಬಾ ಟೇಸ್ಟಿ ಅಂತ ಅನ್ನಿಸ್ತಾ ಇರುತ್ತೆ. ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋವಷ್ಟು ಸೋಯಾ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಸ್ಗಳನ್ನ ಹಾಕ್ಕೊಳ್ಳೋದ್ರಿಂದ ಈ ಮಂಚೂರಿಯನ್ಗೆಲ್ಲ ಒಂದು ಸ್ಪೆಷಲ್ ಆಗಿರುವಂತಹ ಟೇಸ್ಟ್ ಬರುತ್ತೆ. ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಬಟ್ ಈ ರೀತಿಯಾದಂತಹ ಒಂದು ಸ್ಟ್ರಕ್ಚರ್ ಬರಲ್ಲ. ಗೋಬಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ ಬರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಸ್ನ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಸಾಫ್ಟ್ ಆಗ್ತಾ ಬರಬೇಕು. ನೋಡಿ, ಫ್ಲೇವರ್ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ ಫ್ರೈ ಆಗ್ತಾ. ಈ ಟೈಮಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಆವಾಗಲೇ ಕಾನ್ಸ್ಲರಿ ನೀರನ್ನು ಏನು ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಕೆಲವೊಮ್ಮೆ ಸಾಸ್ಗಳಲ್ಲೂ ಕೂಡ ಉಪ್ಪಿರುತ್ತೆ. ಹಾಗೆಯೇ ನಾನು ಇಲ್ಲಿ ಕಾನ್ಸ್ಲರಿಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಉಪ್ಪನ್ನು ಏನು ಯೂಸ್ ಮಾಡ್ಕೊಂಡಿದ್ನಲ್ವ, ಹಾಗಾಗಿ ಮತ್ತೆ ಸಪ್ರೇಟಾಗಿ ಉಪ್ಪನ್ನು ಆ್ಯಡ್ ಮಾಡಿಲ್ಲ. ಇವಾಗ ಈ ಕಾನ್ಸ್ಲರಿಯ ನೀರು ಕೂಡ ಏನು ಗಟ್ಟಿ ಆಗ್ತಾ ಬಂತಲ್ವ, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ಹಸಿ ವಾಸನೆ ಬಂದುಬಿಡುತ್ತೆ. ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಬೇಯ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ಈ ಹಂತಕ್ಕೆ ಚೆನ್ನಾಗಿ ನೋಡಿ ಒಂಥರ ಕ್ರೀಮಿಯಾಗಿ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಹದಕ್ಕೆ ಬರ್ತಾ ಇದ್ದ ಹಾಗೆಯೇ ಇವಾಗ ಫ್ರೈ ಮಾಡಿ ಇಟ್ಕೊಂಡಂತಹ ಗೋಬಿಯ ಪೀಸ್ಗಳೇನಿತ್ತಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗೋಬಿಯನ್ನು ಹಾಕ್ಕೊಂಡ ನಂತರ ಫೋರ್ಸ್ಫುಲಿ ಸೌಟಿಂದ ತುಂಬ ಹೊತ್ತು ಏನು ಮಗ್ಚ್ಕೊಳ್ತಾ ಇರಬಾರ್ದು. ಕೆಲವೊಮ್ಮೆ ಗೋಬಿ ಮುರಿದೋಗೋ ಚಾನ್ಸಸ್ಸು ಇರುತ್ತೆ ಅಥವಾ ಮೇಲೆ ಇರುವಂತಹ ಕೋಟಿಂಗ್ ಎಲ್ಲ ಬಿಟ್ಕೊಳ್ಳುವಂತಹ ಚಾನ್ಸಸ್ಸು ಇರುತ್ತೆ. ಲೈಟಾಗಿ ಮೇಲಿಂದ ಮೇಲೆ ಈ ರೀತಿ ಸೌಟಿಂದ ಮಸಾಲೆಗಳೆಲ್ಲ ಸೆಟ್ ಆಗೋ ರೀತಿಯಲ್ಲಿ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಮಸಾಲೆಗಳನ್ನೂ ಗೋಬಿ ಎಳ್ಕೊಂಡು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ, ಆವಾಗಲೇ ಗೊತ್ತಾಗ್ತಾ ಇರುತ್ತೆ ಫ್ಲೇವರಲ್ಲಿ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇದೆ ಮಸಾಲೆ ಅಂತ. ಈ ಟೈಮಲ್ಲಿ ಬೇಕಿದ್ರೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋದ್ರ ಜೊತೆಯಲ್ಲಿ ಒಂದೊಳ್ಳೆ ರುಚಿಯನ್ನು ಕೊಡುತ್ತೆ. ನಾನಿಲ್ಲಿ ಮರ್ತು ಹೋದೆ. ಸೊ ನೀವೇನಾದರೂ ಮಾಡ್ಕೊಳ್ತೀರಾ ಅನ್ನೋ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಒಂದು ಸ್ವಲ್ಪ ಟೊಮೆಟೊ ಸಾಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಜ್ಯೂಸಿಯಾಗಿ ಹಾಗೆಯೇ ತಿನ್ನೋದಕ್ಕೆ ಟೇಸ್ಟನ್ನು ಕೊಡುತ್ತೆ. ನೋಡಿ, ಯಾವುದೇ ಪ್ರಿಸರ್ವೇಟಿವ್ ಮಸಾಲೆ ಇರ್ಬೋದು ಅಥವಾ ಫುಡ್ ಕಲರನ್ನು ಆ್ಯಡ್ ಮಾಡ್ಕೊಳ್ಳದೆ ತುಂಬಾ ನ್ಯಾಚುರಲ್ ಆಗಿ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸನ್ನೇ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಯಾವ ರೀತಿ ಸ್ಟ್ರೀಟ್ ಸ್ಟೈಲ್ನಲ್ಲಿ ಗೋಬಿಯನ್ನು ಪ್ರಿಪೇರ್ ಮಾಡ್ಕೋಬೋದಲ್ವಾ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು 10 ಸೆಕೆಂಡ್ಗಳ ಕಾಲ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ತುಂಬ ಹೊತ್ತು ಬಿಟ್ಬಿಟ್ರೆ ಗಟ್ಟಿ ಆಗ್ತಾ ಬರುತ್ತೆ. ಸೊ ಸ್ವಲ್ಪ ಜ್ಯೂಸಿಯಾಗಿ ನೋಡೋದಕ್ಕೆ ಈ ರೀತಿ ಕ್ರೀಮಿಯಾಗಿ ಇದ್ದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಬೆಳ್ಳುಳ್ಳಿ ಹಾಗೆಯೇ ಕ್ಯಾಪ್ಸಿಕಮ್ ಇರ್ಬೋದು, ಆನಿಯನ್ ಎಲ್ಲ ಹಾಕ್ಕೊಂಡಿದ್ದೀವಲ್ವ, ತುಂಬಾ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರಂತೂ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತು ಅಂತಂದರೆ ತಿನ್ನೋದಕ್ಕೂ ಕೂಡ ಇಂಟ್ರೆಸ್ಟ್ ಬಂದೇ ಬರುತ್ತೆ ಅಲ್ವಾ. ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಸಖತ್ತಾಗಿ ಬರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಖಂಡಿತ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.